guys, welcome back to my YouTube channel, Aishwarya Pradeep YouTube channel. And ಏನಂತಂದರೆ ಮಾರ್ನಿಂಗ್ ಎದ್ದು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀವಿ. ಮಾರ್ನಿಂಗ್ ಅಂದರೆ ಆಲ್ರೆಡಿ ಟೈಮ್ ಕೂಡ ಆಗಿದೆ. ಪ್ರದೀಪ್ ಬ್ರೇಕ್ಫಾಸ್ಟ್ ಮಾಡ್ತಿದ್ದಾರೆ. ಅವ್ರು ಕಾಫಿ ಕುಡ್ದು ಅವ್ರಿಗೆ ಬ್ರೇಕ್ಫಾಸ್ಟ್ ಪುಳಿಯೋಗರೆ ಮಾಡಿತ್ತಮ್ಮ. ನಮಗೆ ಬ್ರೇಕ್ಫಾಸ್ಟ್ ಚಪಾತಿ ಮಾಡ್ತಾಯಿದ್ದೆ ಒಳಗಡೆ. ನಮಗೆ ರೈಸ್ ತಿಂದು ಬೋರ್ ಆಗಿಬಿಟ್ಟಿದೆ ಅಂತ. ನನಗೆ ಅಂತ ಪಾಪ ಹಾಲು ಕಾಯಿಸಿಟ್ಟಿತ್ತು. ಹಾಲು ಕುಡಿದ್ರೆ ತಿಂಡಿ ತಿನ್ನೋಕ್ಕಾಗಲ್ಲ ಅಂತ ಹೇಳಿ ಹಾಲು ಕುಡ್ತಿಲ್ಲ, ತಿಂಡಿ ತಿನ್ನೋಕ್ಕೆ ವೆಯ್ಟ್ ಮಾಡ್ತಾಯಿದ್ದೀವಿ. ಆ್ಯಂಡ್ ಇವ್ರು ಇವಾಗ ತಿಂಡಿ ತಿನ್ಕೊಂಡು ಹೊರಡ್ತಾರೆ. ಇವತ್ತು ಹಾಸ್ಪಿಟಲ್ ಚೆಕಪ್ ಇದೆ, ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಲೆಟ್ಸಿನ ಆದರೆ ನಾನು ಏನು ಗೊತ್ತಾ, ಮುಂಚೆನೇ ಹೇಳ್ಬೇಕಿತ್ತು ಅಪ್ಪಾಜಿಗೆ ಹೇಳೇ ಇಲ್ಲ ನಾನು ಇವತ್ತು ಹೋಗ್ಬೇಕು ಹಾಸ್ಪಿಟಲ್ಗೆ ಅಂತ ಹೇಳ್ಬಿಟ್ಟು. ಅವರೆಲ್ಲ ಈಚೆ ಹೋಗಿದ್ದಾರೆ. ಅಪ್ಪಾಜಿಗೆ ಫೋನೆಲ್ಲ ಎತ್ತಿಟ್ಟಿದ್ದಾರೆ, ಫೋನ್ ರಿಸೀವ್ ಮಾಡಿಲ್ಲ. ಬಂದರೆ ಹಾಸ್ಪಿಟಲ್ಗೆ ಇವತ್ತು ಹೋಗ್ತೀವಿ, ಇಲ್ಲ ಅಂದರೆ ಇಟ್ಸ್ ಓಕೆ ನಾಳೆ ಹೋಗ್ಬಿಡ್ತೀವಿ ಅಷ್ಟೇ. ಏನಿಯೋ ಹೆಂಗೂ ಹಾಸ್ಪಿಟಲ್ ಚೆಕಪ್ ಹೋಗಲೇಬೇಕಲ್ಲ ಅಂತ ಹೇಳಿ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಲೆಟ್ ಸ್ಟಾರ್ಟ್ ದಿ ವಿಡಿಯೋ. ಇಲ್ಲ ನೋಡಿ ಗೈಸ್, ನಮ್ಮ ಹುಡುಗಿನ ಬಾಯ್ಲಿ ಹಾಸ್ಪಿಟಲ್ ಚೆಕಪ್ಗೆ ಹೋಗ್ಬೇಕಂತ ಅಂದ್ಕೊಂಡಿದ್ದೀವಲ್ವ ನಾವು. ಇವಳು ನನಗೇನು ಗೊತ್ತಾ, ಹಾಸ್ಪಿಟಲ್ ಚೆಕಪ್ಸಿಗೆ ಹೋಗ್ಬೇಕಾದ್ರೆ ಎಲ್ಲರೂ ಅನನ್ಯ, ಅಮ್ಮ, ಅಪ್ಪಾಜಿ, ನಾನು ಎಲ್ಲರೂ ಹೋಗ್ತೀವಲ್ಲ, ಅದಕ್ಕೆ ಅದು ಹಾಸ್ಪಿಟಲ್ಗೆ ಹೋಗೋ ಥರ ಅನಿಸಲ್ಲ, ಎಲ್ಲ ಈಚೆ ಹೋಗೋ ಥರ ಅನಿಸುತ್ತೆ. ಇಲ್ಲ ಅಂತ ಅಂದಿದ್ರೆ ಹಾಸ್ಪಿಟಲ್ ಚೆಕಪ್ಪಿಗೆ ಹಾಸ್ಪಿಟಲ್ಗೆ ಹೋಗ್ತಿದ್ದೀವಿ ಈ ಥರ ಫೀಲ್ ಆಗ್ತಾಯಿತ್ತು. ಏನು ಪ್ಲ್ಯಾನ್ಸ್ ಏನೈತೆ, ಏನು ತಿನ್ಬೇಕು ಅಂದ್ಕೊಂಡಿದ್ಯಾ? ಏನೂ ಇಲ್ಲ. ಅವಳು ಡಯಟಲ್ಲಿ ಅವಳಿಗೆ ಏನು ತಿನ್ನಲ್ಲ ಅವಳು. ಇವಳು ಏನು ತಿಂತಾಳ ಅದೆಲ್ಲ ತಿನ್ನೋದು. ಬಂದ್ಮೇಲೆ ತಿಂತಾಳೆ, ಅವಾಗ ನೋಡೋರಂತೆ ಬಿಡಿ. ನೋಡೋಣ, ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಏನಕ್ಕೆ ಮೊಸರು ತೊಗೊಂಡು ಹೋಗ್ತಿದ್ಯಾ? ಆ್ಯಂಡ್ ಓಕೆ, ನಿನ್ನೆ ಪ್ರದೀಪ್ ಅಮ್ಮ ಅಪ್ಪಾಜಿ ಎಲ್ಲ ಬಂದಿದ್ರು ಆಯಿತಾ. ಅವನ ಪ್ರದೀಪ್ ಅವ್ರ ಪೇರೆಂಟ್ಸ್ ಮತ್ತು ಪ್ರದೀಪ್ ಬಂದಿದ್ರು. ಇದನ್ನು ತೊಗೊಬಂದಿದ್ದಾರೆ, ಕಿಟಕಿ ಖಾರ. ಅವರು ತಿಪ್ಟೂರ್ಗೆ ಹೋಗಿದ್ರು, ಅಪ್ಪಾಜಿ ಇದು ಹಾಸ್ಪಿಟಲ್ ಚೆಕಪ್ಗೆ, ಹಾಸ್ಪಿಟಲ್ ವಿಸಿಟ್ಗೆ ಅಂತ ಹೇಳ್ಬಿಟ್ಟೆ ಅನ್ಕೋ. ಕಿಟಕಿ ಖಾರ ಮತ್ತು ಅದು ಬಿಸಿ ಬಿಸಿ ಮೈಸೂರು ಪಾಕ್ ಬಾದುಷ ಮಾಡ್ತಿದ್ರು ಅಂತ ಹೇಳಿ ತಗೊಬಂದಿದ್ರು. ಕೊಟ್ಟೆ ಅವರಿಗೆ, ಅವರು ತಿಂದರು, ನಾವು ತಿಂದು ಇನ್ನೊಂದು ಸ್ವಲ್ಪ ಇದೆ ಇಲ್ಲಿ ಇಟ್ಟಿದ್ದೀನಿ ಗೈಸ್. ಎಷ್ಟು ಜಾಸ್ತಿ ಇತ್ತು, ಮೊನ್ನೆ ತೊಗೊಬಂದಿದ್ದು ಅಂತ ಅನಿಸುತ್ತೆ. ಆಲ್ರೆಡಿ ಖಾಲಿ ಮಾಡ್ತಾ ಇದ್ದೀನಿ. ಅವರೇನೋ ಫೋನ್ ಯೂಸ್ ಮಾಡ್ತಾ ಇದ್ದಾರೆ. ಎಸ್, ವಿ ಆರ್ ರೆಡಿ ಗೈಸ್. ಎಲ್ಲ ಔಟಿಂಗ್ ಹೋಗ್ತಿದ್ದೀವಿ ಅಂತ ಅನ್ನಿಸ್ತೈತೆ. ಅಮ್ಮ ಅಲ್ಲಿ ವಾಶ್ರೂಮ್ಗೆ ಹೋಗಿದ್ದಾರೆ, ಅಮ್ಮ ಬರ್ತಾರೆ, ಅಪ್ಪಾಜಿ ಕಾರ್ ತೆಗಿತಿದ್ದಾರೆ. ಆ್ಯಂಡ್ ಕಮ್ ಲೆಟ್ಸ್ ಗೋ. ನಾವು ಅಪ್ಪಾಜಿ ಬಂದರು ಗೈಸ್, ಅದಕ್ಕೆ ಹಾಸ್ಪಿಟಲಿಗೆ ನಾವು ರೆಡಿಯಾಗಿ ಹೋಗ್ತಿದ್ದೀವಿ. ನಮ್ದು ಆ ಕಾರು ಸ್ವಲ್ಪ ಬ್ಯಾಟ್ರಿ ಲೋ ಆಗಿದೆ, ಅದಕ್ಕೆ ನಾವು ನಮ್ದು ಅಂಬಾರಿಯಲ್ಲಿ ಹೋಗ್ತಿದ್ದೀವಿ. ನಮ್ಮ ಫಸ್ಟ್ ಕಾರ್, ಸ್ಪೆಷಲ್ ಕಾರ್ ಫಾರ್ ಅಸ್. ಮಧ್ಯದಲ್ಲಿ ಒಂದು ಸ್ಟಾಪ್ ಕೊಟ್ಟಿದ್ದೀವಿ ಗೈಸ್. ನಾನು ಇಲ್ಲದೆ ಹಿಂಗೆ ಓಡಾಡ್ತಿದ್ದೀನೋ. ಬರ್ಡ್ಸ್ದೆಲ್ಲ ಸೌಂಡ್ ಹೆಂಗೆ ಕೇಳಿಸ್ತಿದೆ ಕೇಳಿಸ್ಕೊಳ್ಳಿ. ಈ ಮರ ಅಲ್ಲಿ ಫುಲ್ಲು ಬರ್ಡ್ಸ್ ಇದೆ ಗೈಸ್, ಕೇಳಿಸ್ತಿದ್ಯಾ? ಎಲ್ಲ ಫ್ಲವರ್ಸ್ ಹಿಂಗೆ ಸಕ್ಕತ್ತಾಗಿತ್ತು. ಈ ಸೀಸನ್ನೇ ಹಂಗೆ ಅಂತ ಅನಿಸುತ್ತೆ, ಫುಲ್ ಎಲ್ಲ ಚಿಗುರುತ್ತಲ್ಲ. ಇಟ್ಸ್ ವೆರಿ ನೈಸ್. ಆ್ಯಂಡ್ ಗೈಸ್, ನಾನು ಹೇಳ್ತಿದ್ನಲ್ಲ, ಈ ಕಾರ್ ನಮಗೆ ಏನಕ್ಕೆ ಸ್ಪೆಷಲ್ ಅಂತ ತೋರಿಸ್ತೀನಿ ತಡೀರಿ. ಇಲ್ಲಿ ಇದಕ್ಕೆ ನಮಗೆ ಈ ಕಾರ್ ಸಿಕ್ಕಾಪಟ್ಟೆ ಸ್ಪೆಷಲ್. ನಮಗೊಂಥರ ಎಷ್ಟೇ ಕಾಸ್ಟ್ಲಿ ಕಾರ್ ಆಗಿರ್ಬೋದು, ಯಾವ ಕಾರ್ ಆದರೂ ಈ ಅಟ್ಯಾಚ್ಮೆಂಟ್ಸ್ ಇರಲ್ಲ. ಇಷ್ಟ ಸಿಕ್ಕಾಪಟ್ಟೆ ಗೈಸ್. ಈ ಮರ ಪೂರ್ತಿ ಹಣ್ಣಿದೆ, ಅದಕ್ಕೇ ಫುಲ್ಲು ಪಕ್ಷಿಗಳಿದೆ, ಅದಕ್ಕೆ ಅಷ್ಟು ಸೌಂಡು. ಕಾಣಿಸ್ತಿದೆಯೋ ಇಲ್ವೋ ಗೊತ್ತಿಲ್ಲ. ಫ್ರೂಟ್ಸ್ ನೋಡಿ, ಈ ಮರ ಪೂರ್ತಿ ಫುಲ್ಲು ಹಣ್ಣಿದೆ. ನಮ್ಮ ಕಾರ್ ಇಂಜಿನ್ ಹೀಟ್ ಆಗಿಬಿಟ್ಟು ನಾವೇ ಸ್ಟಾಪ್ ಮಾಡಿ ಫಿಲ್ಟರ್ ವಾಟರ್ ಬರ್ತಾಯಿದ್ವಿ.
ಇಲ್ಲ ಝೂಮ್ ಮಾಡ್ತಿಲ್ಲ. ಪಾಪಗೆ ಅಣ್ಣ ಅವ್ರ ಕಾರ್ ಸ್ಟಾಪ್ ಮಾಡಿಬಿಟ್ಟು ನೋಡೋಕ್ಕೆ ಅಂತ ಬಂದಿದ್ದಾರೆ. ಅವ್ರು ಅಲ್ಲಿ ನಿಲ್ಲಿಸ್ಬಿಟ್ಟು ಬಂದಿದ್ದಾರೆ. ಡಾಕ್ಟರಿಗೆ ಕೂಡ ಕ್ಯಾಶ್ನೇ ಮರ್ತು ಬಂದ್ಬಿಟ್ಟಿದ್ದೀವಿ. ಅದಕ್ಕೆ ಇವಾಗ ಮೆಡಿಕಲಲ್ಲಿ ಫೋನ್ಪೇ ಮಾಡಿ ಅಮೌಂಟ್ ಇಸ್ಕೊಂಡು ತೊಗೊಂಡೋಗ್ಬೇಕು. ನಾವು ಅಪ್ಪಾಜಿ ಹತ್ರನೇ ಕ್ಯಾಶ್ ಇಸ್ಕೊಬರ್ಬೇಕಾಗಿತ್ತು. ಮರ್ತ್ಬಿಟ್ಟು ಇಲ್ಲಿ ಬಂದುಬಿಟ್ಟು ಯಾರ ಹತ್ರನೂ ಕ್ಯಾಶ್ ಇಲ್ಲ. ಡಾಕ್ಟರ್ ಹತ್ರ ಹೋಗಿ ಏನು ಫೋನ್ಪೇ ಮಾಡೋದ ಅಂತ ಕೇಳೋದ. ಡಾಕ್ಟ್ರಿಗೆ ಫೀಸ್ ಕೊಟ್ಟೆ ಖಾಲಿ ಆಗುತ್ತೆ ಅನ್ಸುತ್ತೆ. ಅದಕ್ಕೆ ಬೆಸ್ಟ್ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗಿ ತೋರಿಸ್ತಾರೆ. ಚೆಕಪ್ಸಿಗೆಲ್ಲ ಏನು ಹೋಗ್ಬೋದು ಅನಿಸುತ್ತೆ ನಮಗೆ. ಹೋಗ್ಬೋದು. ಅನನ್ಯ ಹೇಳೋಳೆ ನೆಕ್ಸ್ಟ್ ನೀನು ಹೋಗು. ಇವಾಗ ನನಗೆ ಗೊತ್ತು ಡಾಕ್ಟರ್ ಏನು ಚೆಕ್ ಮಾಡ್ತಾರೆ ಅಂತ ಬಿ ಪಿ ಮತ್ತು ವೆಯ್ಟ್ ಇಷ್ಟು ಚೆಕ್ ಮಾಡಿಬಿಟ್ಟು ನೆಕ್ಸ್ಟ್ ಒಂದು ಸ್ಕ್ಯಾನಿಂಗ್ ಹೇಳ್ತಾರೆ, ಬಿಟ್ಟು ಕೊಡ್ತಾರೆ. ಅಷ್ಟಕ್ಕೆ ಫೀಸು. ಅದಕ್ಕೆ ಫೀಸ್ ಕೊಡ್ಬೇಕು. ಈಚೆ ಬಂದಾಗ ಅದೇ ಮಾಡಿರ್ತಾರೆ ನೋಡಿ. ಬೇಕಾದ್ರೆ ಅವ್ರು ಏನು ಹೇಳ್ತಾರೆ ಹೇಳ್ತೀನಿ. ನನಗೆ ನಾನು ಒಳಗಡೆ ಹೋದ್ಮೇಲೆ ನೀನು ಟೈಮಿಂಗ್ ನೋಡ್ಕೊ. ಅಟ್ಲೀಸ್ಟ್ ಒಂದು 5 ಮಿನಿಟ್ಸು ಚೆಕ್ ಮಾಡಲ್ಲ ಗೈಸ್. ವಿತಿನ್ 5 ಮಿನಿಟ್ಸಲ್ಲಿ ಈಚೆ ಬರ್ತೀನಿ ಅನ್ಸುತ್ತೆ. ಎಲ್ಲ ಪೇಷಂಟಿಗೂ ಅಷ್ಟೇ. ಒಂದು 5 ಮಿನಿಟ್ ಅಷ್ಟರಲ್ಲಿ ಮುಗ್ದೆ ಹೋಗುತ್ತೆ, ಈಚೆ ಬರ್ತೀವಿ. ಅದಕ್ಕೆ ಫೀಸ್ ಎವ್ರಿ ಟೈಮ್ ಎವ್ರಿ 15 ಡೇಸ್ ಕೊಟ್ಬಿಟ್ಟು ಹೋಗ್ಬೇಕು. ಮುಗೀತು ಗೈಸ್ ನಂದು ಹಾಸ್ಪಿಟಲ್ ಚೆಕಪ್ ಎಲ್ಲ. ನಾನು ಹೋದಂಗೆ ಬಿ ಪಿ, ದೆನ್ ವೆಯ್ಟು, ದೆನ್ ಅದಾದಮೇಲೆ 15 ಡೇಸ್ ಸ್ಕ್ಯಾನ್. ಇದೇ ಬರ್ಕೊಡೋದು. ನಾವೇನು ಅಂದ್ಕೊಳ್ತೀವಿ ಅದೇ. ಆ್ಯಂಡ್ ವಿ ಆರ್ ಗೋಯಿಂಗ್ ಬ್ಯಾಕ್. ಅನನ್ಯ ರಾಣಿ ಇವಾಗ ಮುಗಿಸ್ಕೊಂಡು ನಾವು ಹೋಗ್ತಾ ಇದ್ದೀವಿ. ಇಲ್ಲ ನೋಡ್ಕೊಂಡು ಬರ್ತೀನಿ ಮೇಡಮ್. ನಾನು ಫೋನ್ ನೋಡ್ಕೊಂಡು ಎಲ್ಲೆಲ್ಲ ಕಾಲಿಟ್ಟಿರ್ತೀನಿ ತಪ್ಪೇ ನಮ್ಮಮ್ಮಗೆ. ಹಾಸ್ಪಿಟಲ್ ಇದು ಬಿಸ್ನೆಸ್ ಆಗಿಬಿಟ್ಟಿದೆ ಗೈಸ್. ಇವಾಗ 15 ಅಲ್ಲ, ಇವಾಗ ನಾನು ಇವತ್ತು ಬಂದಾಗ ಅವರು ನೆಕ್ಸ್ಟ್ ಸ್ಕ್ಯಾನಿಂಗ್ ಬರ್ಕೊಡೋದನ್ನ ಲಾಸ್ಟ್ 15 ಡೇಸಲ್ಲಿ ಈ 15 ಡೇಸಿಂದ ನಾನು ರಿಪೋರ್ಟ್ ತೋರ್ಸೋಕೆ ಬಂದಿದ್ನಲ್ಲ ಆ ಸ್ಕ್ಯಾನಿಂದ ಆವಾಗಲೇ ಬರ್ಕೊಟ್ಟಿದ್ರೆ 1 ಮಂತಿಗೆ ಬನ್ನಿ ಆ ಸ್ಕ್ಯಾನಿಂಗು ರಿಪೋರ್ಟ್ ತೊಗೊಂಡೆ ಅಂತ ಆವಾಗಲೇ ಹೇಳಿದರೆ ಆ ರಿಪೋರ್ಟ್ ನೋಡಿಬಿಟ್ಟು ಹಿಂಗೂ 15 ಡೇಸ್ ಸ್ಕ್ಯಾನಿಂಗ್ ಮುಗಿಸ್ಕೊಂಡು ಬರ್ತಿದ್ದೆ. ಆಗ 1 ಮಂತಿಗೆ ಬರೋ ಥರ ಆಗ್ತಿತ್ತು. ಇವರು ಡಾಕ್ಟರಿಗೆ ದುಡ್ಡು ಬೇಕಲ್ಲ ಹಾಗೆ. ಇವ್ರು ತರಕಾರಿ ತರಕ್ಕೆ ಹೋಗಿದ್ರು. ನಾವು ವೆಯ್ಟ್ ಮಾಡ್ಕೊಂಡು ಕೂತಿದ್ವಿ. ಬಂದರು. ತಗೊಬಂದ್ರಾ? ಓಕೆ. ಪಾಪ ಕೊಟ್ಬಿಟ್ಟು ಹೋಗ್ತವ್ರೆ. ಕೊಟ್ಬಿಟ್ಟು ಹೋದ್ರು ಅವರು ತಿನ್ನಕ್ಕೆ ತಗೊಂಡಿದ್ದ. ಪಾಪ ನಮ್ಮಮ್ಮ ಒಂದೇ ಹೋಗಿದ್ದೆ ಅಂತಾರೆ. ನಮ್ಮಮ್ಮ ಕಳ್ಸಿದ್ದೀವಿ ನಮ್ಮಮ್ಮ ಇವಾಗ ಕರ್ಬೂಜ ತರಕ್ಕೆ ಹೋಗಿದ್ದೀವಿ. ನೋಡಿ ಇದೆಷ್ಟು ಫ್ಲಕ್ಚುಯೇಟ್ ಆಗ್ತೈತೆ, ವೆಯ್ಟೇ ಗೊತ್ತಾಗ್ತೈತೆ. ಪಾಪ ನಮ್ಮ ಜ್ಯೂಸ್ ನಮ್ಮ ಮನೇಲಿ ಇವಾಗ ಸಮ್ಮರ್ ಅಲ್ವಾ, ಜ್ಯೂಸ್ ಜಾಸ್ತಿ. ಇದಕ್ಕೆ ಇನ್ನೊಂದು ಜ್ಯೂಸ್ ಫ್ರೂಟ್ ಒಂದು ಹೇಳ್ತಿದ್ಲು ಅನನ್ಯ, ಆದ್ರೆ ಅಲ್ಲೆಲ್ಲೂ ಇಲ್ಲ, ಸಿಗ್ತಾ ಇಲ್ಲ. ಗೈಸ್ ನಾವೀಗ ಕೌಸ್ತುಭಾಗ್ ಊಟಕ್ಕೆ ಬಂದಿದ್ದೀವಿ. ಹುಡುಗಿ ಅನನ್ಯಂಗೆ ಹುಡುಗಿ ಪಾಪ ಇಷ್ಟ ಗೈಸ್ ಅಲ್ವಾ? ಆಯ್ತು ಸರಿ. ಚೂರು ಜಾಸ್ತಿನಾ ಹುಡುಗಿ ಪಾಪು? ಏನು ತಗೋತೀರಾ? ರೋಟಿ, ಪನ್ನೀರ್ ಬಟರ್ ಮಸಾಲ ಮತ್ತು ವೆಜ್ ಬಿರಿಯಾನಿ ಇಷ್ಟನ್ನು ಆರ್ಡರ್ ಮಾಡ್ತಿದ್ದೀವಿ. ಆಮೇಲೆ ಲಾಸ್ಟಿಗೆ ಐಸ್ ಕ್ರೀಮ್ ಕಂಪಲ್ಸರಿ. ನೋಡೋಣ ಏನಾದರೂ ತಿನ್ಬೇಕನ್ಸಿದ್ರೆ. ಏನಂದರೆ ನಾವು ಆರ್ಡರ್ ಮಾಡಿದ್ದು ಒಂದು ಐಟಮ್ಸು ಇಲ್ಲ, ಯಾವುದೂ ಇಲ್ಲ ಅಂತೆ. ಇರೋದು ಬರೀ ಎಂತ ಈ ಫ್ರೈಡ್ ರೈಸ್, ದೋಸೆ ಐಟಮ್ಸು ಮತ್ತು ರೈಸ್, ಫ್ರೈಡ್ ರೈಸು, ಜೀರಾ ರೈಸ್, ಈ ಥರ ಈ ಐಟಮ್ಸ್
ಗೋಬಿ ಸ್ಟಾರ್ಟರ್ಸ್ ಇದೆ ಅಂತ ಇರೋದು. ನಾವು ಆರ್ಡರ್ ಮಾಡಿ ಕೇಳಿದ್ದು ಬಂದು ಐಟಮ್ಸ್ ಎಲ್ಲ ಕ್ಯಾನ್ಸಲ್. ಇವಾಗ ನಾವು ಆರ್ಡರ್ ಮಾಡಿರೋದು ಅಪ್ಪಾಜಿ ಅಮ್ಮಂಗೆ ನನಗೆ ಎಲ್ಲರಿಗೂ ಮಸಾಲೆ ದೋಸೆ, ನನಗೊಂದು ಆನಿಯನ್ ದೋಸೆ ಮತ್ತು ಫ್ರೈಡ್ ರೈಸ್. ಲಾಸ್ಟಲ್ಲಿ ಐಸ್ ಕ್ರೀಮ್ ಹೇಳೋಣ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ವಿ. ಆನಿಯನ್ ದೋಸೆ ಅವಳದು. ಮೊನ್ನೆ ಎಲ್ಲಿ ನಿಂದು ಆನಿಯನ್ ದೋಸೆ ಬಂದೇ ಇಲ್ಲ. ಗೈಸಿಗಳಿಗಿಲ್ಲ, ಗೈಸಿಗಳು ಹಿಂಗೆ ಕೂತ್ಕೊಳ್ಳೋದು. ಎಂಟ್ರಿ ಕೊಡೋದು ಮೇ ಬಿ ನಿಂದು ಫ್ರೆಶ್ ಅನ್ಸುತ್ತೆ, ಈಗ ಮಾಡ್ತಾ ಇರಬೇಕು. ನಮ್ದೆಲ್ಲ ಮಾಡಿಟ್ಟೆ. ಹ್ಞೂ ನಾನು ತಿಂತೀನೋ ಉಡ್ತೀನೋ ಒಟ್ಟ ಫಸ್ಟ್ ಕೈ ಹಾಕ್ಬಿಡ್ಬೇಕು ಗೈಸಿಗಳು. ಇವಳ್ರಲ್ಲಿ ಫಸ್ಟ್ ನಾನೇ ತಿನ್ಬೇಕು ಹಂಗಾದ್ರೆ. ಇವಳು ಬಂದರು ಗೈಸ್. ನಾವೊಂದು ಇನ್ನೊಂದು ಈರುಳ್ಳಿ ದೋಸೆ ಹೇಳಿದ್ದೀವಿ ಎಲ್ಲ ಶೇರ್ ಮಾಡೋಕ್ಕೆ ಅಂತ. ಇವ್ರು ಫ್ರೈಡ್ ರೈಸು ಇವಾಗೇ ಕೊಟ್ಟರು. ನಾವಿನ್ನೂ ದೋಸೆನೂ ಹೇಳಿದ್ದೀವಿ. ಇದೆಲ್ಲ ತಿಂದಾದ್ಮೇಲೆ ಕೊಡಬೇಕಿತ್ತು. ಫೈನಲಿ ನನ್ನ ಫೇವ್ರೆಟ್ ಐಸ್ ಕ್ರೀಮ್ ಬಂತು. ತಿನ್ನಬೇಕು ಅಂತ ಎಷ್ಟು ಅಂದ್ಕೊಂಡಿದ್ದೆ ಗೊತ್ತಾ. ಈ ಐಸ್ ಕ್ರೀಮ್ಗೋಸ್ಕರನೇ ಈ ರೆಸ್ಟೋರೆಂಟಿಗೆ ಇಲ್ಲಿಗೆ ಬಂದಿದ್ದು ನಾವು ಊಟಕ್ಕೆ. ಇಲ್ಲಿ ನಾವಿಬ್ರು ಒಂದು, ಇವರಿಬ್ರು ಒಂದು. ಆದರೆ ನಾವು ಒಬ್ಬ ಫುಲ್ಲು ತಿನ್ನಲ್ಲ. ಫುಲ್ ಕುಕ್ಕರೆಗಳವೆ. ಇಲ್ಲೂ ಅಷ್ಟೇ ನೋಡಿ, ಸಕ್ಕದಾಗ ಅನಿಸ್ತೈತೆ. ಆ್ಯಂಡ್ ಎಸ್, ವಿ ಆರ್ ಬ್ಯಾಕ್ ಇನ್ ದಿ ಹೋಮ್. ನೀವು ನೋಡಿದಾಗೆ ದಿಸ್ ಈಸ್ ಹೌ ಮೈ ಹಾಸ್ಪಿಟಲ್ ಡೇ ಈಸ್. ಹಾಸ್ಪಿಟಲ್ ಚೆಕಪ್ ಡೇ ಹೇಗಿರುತ್ತೆ ಅಂತ ನಾವು ನೋಡಿದ್ದೀರಲ್ಲ ಹಾಗೆ. ಆ್ಯಂಡ್ ಇಟ್ಸ್ 5:36 ನಾವು ಇನ್ ದಿ ಈವ್ನಿಂಗ್. ಯೂಶ್ವಲಿ ನಮ್ಮ ಡಾಕ್ಟರ್ ಸಿಗೋದೇ ನಮಗೆ, ಡಾಕ್ಟರ್ ಇರೋದೇ 11 to 2 ಟೈಮಿಂಗು. ಆ ಟೈಮಿಂಗಲ್ಲೇ ನಾವು ಹೋಗಬೇಕಾಗತ್ತೆ. ಆ್ಯಂಡ್ ನೆಕ್ಸ್ಟ್ 15 ಡೇಸಲ್ಲಿ ವಿಲ್ ಬಿ ಹ್ಯಾವಿಂಗ್ ಅನದರ್ ಸ್ಕ್ಯಾನಿಂಗ್. ಅದಕ್ಕೆ ಹೋಗಬೇಕು. ಅದ್ರ ರಿಪೋರ್ಟ್ಸ್ ತೊಗೊಂಡೋಗಿ ತೋರಿಸಿ ಬಂದಾದಮೇಲೆ ನೆಕ್ಸ್ಟ್ 15 ಡೇಸಿಗೆ ಇವಾಗ ಹೆಂಗೆ ಹೋಗಿದ್ವಿ ಹಂಗೆ ಮಂತ್ಲಿ ಸ್ಕ್ಯಾನ್ ಥರ ಇರುತ್ತೆ. ದಿಸ್ ಈಸ್ ಹೌ ಪ್ರೆಗ್ನೆನ್ಸಿಯಲ್ಲಿ ಚೆಕಪ್ಸ್ ಈ ಥರ ಹೋಗುತ್ತೆ. ಹೆಲೋ ಗೈಸ್, ವೆಲ್ಕಮ್. ಆ್ಯಂಡ್ ನನ್ನ ಕೈಯಲ್ಲಿರೋ ಒಂದು ಪ್ರೀಶಿಯಸ್ ಮೂಮೆಂಟ್ ನಾನು ನನ್ನ ಯೂಟ್ಯೂಬಲ್ಲಿ ಮೆಮೊರಿಯಲ್ಲಿ ಉಳ್ಕೊಳ್ಳಿ ಅಂತ ಹೇಳಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಆ್ಯಂಡ್ ದಿಸ್ ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದೀನಿ. ನಾನು ಅನ್ಬಾಕ್ಸಿಂಗ್ ಮಾಡಿರೋದು ರೀಲ್ ಪೋಸ್ಟ್ ಮಾಡಿರ್ತೀನಿ, ಶಾರ್ಟ್ಸಲ್ಲಿ ನೋಡಿರ್ತೀರ. ಆ್ಯಂಡ್ ಬ್ಲಾಗಲ್ಲಿ ಕೂಡ ನಾನು ಅದರಲ್ಲಿ 1 ಮಿನಿಟ್ ಇರೋದ್ರಿಂದ ನಾನು ಏನೂ ಅಷ್ಟು ಮಾತಾಡೋಕ್ಕಾಗಿರಲಿಲ್ಲ. ಇದರಲ್ಲಿ ವಾಂಟ್ ಟು ಶೇರ್ ದಿಸ್ ಆ್ಯಂಡ್ ಐ ವಾಂಟ್ ಟು ಓಪನ್ ಆ್ಯಂಡ್ ಶೋ ಯು. ಬ್ಲಾಗಲ್ಲಿ ತೋರ್ಸೋಣ, ಓಪನ್ ಮಾಡೋಣ ಅಂತ ಹೇಳಿ ಎಸ್, ಐ ಆಮ್ ಅನ್ಬಾಕ್ಸಿಂಗ್ ದಿಸ್ ಅಗೈನ್. ಆ್ಯಂಡ್ ಇದ್ರ ಜೊತೆ ಒಂದು ಲೆಟರ್ ಕೂಡ ಇದೆ ಇದರಲ್ಲಿ. ಇದೇನಂತ ಅಂದರೆ ನನ್ನ ಫ್ರೆಂಡ್, ನನ್ನ ಲೈಫಲ್ಲಿ ತುಂಬ ಇಂಪಾರ್ಟೆಂಟ್ ಇರೋವಂಥ ಫ್ರೆಂಡ್ ಗಿಫ್ಟ್ ಇದು. ಅವಳು ಶೀಸ್ ಫ್ರಮ್ ಆಂಧ್ರ, ಪ್ರತ್ಯೂಷಾ ಅಂತ. ಅವಳು ನನಗೋಸ್ಕರ ಪಾರ್ಸೆಲ್ ಕಳಿಸಿದ್ದಾಳೆ. ಆ್ಯಂಡ್ ಒಂದು ಲೆಟರ್ ಇದೆ ಇದರಲ್ಲಿ. ಆ್ಯಂಡ್ ದಿಸ್ ಇಸ್ ದಿ ಗಿಫ್ಟ್. ಲೆಟ್ಸ್ ಓಪನ್ ದಿಸ್. ಮೋರ್ ದೆನ್ ಅ ಗಿಫ್ಟ್, ಶೀ ಈಸ್ ಮೋರ್ ಇಂಪಾರ್ಟೆಂಟ್ ಟು ಮೀ. ನನ್ನ ಲೈಫಲ್ಲಿ ಒಂಥರ ಪ್ರೀಶಿಯಸ್ ಅಂತ ಹೇಳ್ಬೋದು. ಸಿಕ್ಕಾಪಟ್ಟೆ ನನಗೆ ನನ್ನ ಫ್ಯಾಮಿಲಿ ಅಲ್ಲದೆ, ಫ್ಯಾಮಿಲಿನ ಬಿಟ್ಟಿದ ತಕ್ಷಣ ತುಂಬ ಕ್ಲೋಸ್ ಇರೋ ಅಂಥ ಫ್ರೆಂಡ್ಸ್ ತುಂಬ ಕಡಿಮೆ ನನಗೆ. ಅದರಲ್ಲಿ ಶೀ ಈಸ್ ದ ಓನ್ಲಿ ಒನ್ ಅಂತಲೂ ಹೇಳ್ಬೋದು ನಾನು. ಬಿಕಾಸ್ ನನಗೆ ಸಿಕ್ಕಾಪಟ್ಟೆ ಇಷ್ಟ ಇರೋಂಥ ಸಿಕ್ಕಾಪಟ್ಟೆ ಪ್ರೀಶಿಯಸ್ ಫ್ರೆಂಡ್. ಆ್ಯಂಡ್ ಎಸ್, ಇದರಲ್ಲಿ ಏನಿದೆ ಅನ್ನೋದನ್ನು ತೋರಿಸ್ತೀನಿ. ಮೋರ್ ದೆನ್ ಅ ಗಿಫ್ಟ್, ಶೀ ಈಸ್ ಮೋರ್ ಇಂಪಾರ್ಟೆಂಟ್ ಟು ಮೀ. ಇದೊಂದು ಮೆಮೊರಿ ಆಗಿ ಉಳ್ಕೊಳ್ಳಿ ಅಂತ ಹೇಳಿ ಅವಳು ನನಗೋಸ್ಕರ ಆರ್ಡರ್ ಮಾಡಿರೋ ಅಂಥದ್ದು. ಇಲ್ಲಿ ಐ ಕ್ಯಾನ್ ಸೇವ್ ಪುಟ್ ಫೋಟೋ ಸಮಥಿಂಗ್, ಏನಾದರೂ ಫೋಟೋ ಹಾಕ್ಬೋದು. ಇದರಲ್ಲಿ ಲವ್ ಅಟ್ ಫಸ್ಟ್ ಹಾರ್ಟ್ ಬೀಟ್ ಅಂತ ಇದೆ. ಅವಳದು ಒಂದು ಬ್ಯುಸಿ ಲೈಫ್ ಸ್ಟೈಲಲ್ಲಿ ಏನೋ ಒಂದು ಕೊಡಬೇಕು ಅನ್ನೋದು ಆಗಿರ್ಬೋದು, ಸೆಂಡ್ ಮಾಡಿರೋದಾಗಿರ್ಬೋದು. ಇಟ್ಸ್ ರಿಯಲಿ ಐ ಆಮ್ ಸೋ ಹ್ಯಾಪಿ. ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಇದರಲ್ಲಿ ನಾನು ಫಸ್ಟ್ ಸ್ಕ್ಯಾನಿಂಗ್ದು ಫೋಟೋ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಪಾಪದು ಫಸ್ಟ್ ಸ್ಕ್ಯಾನಿಂಗ್ದು ಏನು ಫೋಟೋ ಇದೆ, ಬಿಕಾಸ್ ಲವ್ ಅಟ್ ಫಸ್ಟ್ ಹಾರ್ಟ್ ಬೀಟ್ ಅಂತ ಇದಲ್ಲ, ಇಲ್ಲಿಗೆ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಯಾವ್ದಾದ್ರು ಪ್ರೀಶಿಯಸ್ ಫೋಟೋ ಅದನ್ನು.
ಆ್ಯಂಡ್ ರಿಯಲಿ ಲವ್ಡ್ ಇಟ್. ಸಿಕ್ಕಾಪಟ್ಟೆ ಇಷ್ಟ ಆಯಿತು, ಎಷ್ಟು ಕ್ಯೂಟ್ ಅಂತ ಅನ್ನಿಸ್ತಿದೆ ಗೊತ್ತಾ. ಐ ಲವ್ ಯು ಸೋ ಮಚ್ ರಾ, ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್. ಆ್ಯಂಡ್ ಲೆಟ್ಸ್ ಸಿ ದಿಸ್ ಲೆಟರ್. ನನಗೆ ಸಿಕ್ಕಾಪಟ್ಟೆ ಇಷ್ಟ ಗೈಸ್ ಲೆಟರ್ಸ್ ಆ್ಯಂಡ್ ಎಲ್ಲ. ಆ್ಯಂಡ್ ಇದರಲ್ಲಿ ಏನಿದೆ ಅನ್ನೋದನ್ನು ಹೇಳ್ತೀನಿ. ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿದೆ, ಬಟ್ ಮೋರ್ ದೆನ್ ಅ ವರ್ಡ್ಸ್ ನನಗೆ ಇಟ್ಸ್ ಕ್ಲೋಸ್ ಟು ಮೈ ಹಾರ್ಟ್. Aishu, I am very happy to send you this gift. As you entered 9th month, I promise you this will be lifelong memory for you and you can preserve your baby like this forever. I really love you and always with you forever. From Pratyusha Kala. I love you so much da, and I'm missing you and meet me soon. And thank you so much for this gift, and thank you for I'm so grateful to having you in my life. Thank you. With this, it's really cute ಗೊತ್ತಾ. ಅವಳನ್ನ ಯಾರು ಕೂಡ ನೀವು ನೋಡಿರಲ್ಲ ಗೈಸ್. ಅವಳು ವ್ಲಾಗಲ್ಲಿ ಯಾವತ್ತೂ ಬಂದಿಲ್ಲ. ವ್ಲಾಗ್ ಸ್ಟಾರ್ಟ್ ಮಾಡಿದಾಗ ಅವಳು ನನಗೆ ಸಿಕ್ಕೇ ಇಲ್ಲ. ಆ್ಯಂಡ್ ನಾವು ಮೀಟ್ ಮಾಡಬೇಕು ಅಂದ್ಕೊಂಡಿದ್ದಾಗೆಲ್ಲ ಅವಳು ಬ್ಯುಸಿ ಇರ್ತಾಳೆ, ಇಲ್ಲ ನಾನು ಬ್ಯುಸಿ ಇರ್ತೀನಿ. ಅವ್ರದ್ದು ಬಿಸ್ನೆಸ್ ಫ್ಯಾಮಿಲಿ ಆಗಿರೋದ್ರಿಂದ, ಅವ್ರದ್ದು ಗ್ರ್ಯಾಂಡ್ ಫಾದರಿಂದ ಲೈಕ್ ಬಿಸ್ನೆಸ್ ಇರೋದ್ರಿಂದನೂ ತುಂಬ ಬ್ಯುಸಿ ಇರ್ತಾರೆ. ಅವರು ಫ್ಯಾಕ್ಟ್ರೀಸ್ ಎಲ್ಲ ನೋಡ್ಕೊಳ್ಳೋಕ್ಕೆ ಯಾರಾದರೂ 2-3 ಮೆಂಬರ್ಸ್ ಇವ್ರು ಬೇಕೇ ಬೇಕಾಗಿರುತ್ತೆ, ವರ್ಕರ್ಸ್ ಎಲ್ಲರೂ ಮೇಂಟೈನ್ ಮಾಡೋಕ್ಕೆ. ಸೊ ಅವಳು ನನ್ನನ್ನು ಮೀಟ್ ಮಾಡೋಕ್ಕೆ ಅಷ್ಟು ಟೈಮ್ ಸಿಗ್ತಾ ಇಲ್ಲ. ಆ್ಯಂಡ್ ಲೆಟ್ಸ್ ಸಿ, ಆದಷ್ಟು ಬೇಗ ನನ್ನ ಸೀಮಂತಕ್ಕೆ ಕೂಡ ನನ್ನ ಸೀಮಂತ ಡೇಟ್ ಸಡನ್ನಾಗಿ ಫಿಕ್ಸ್ ಆಗಿದ್ರಿಂದ ಆ ಟೈಮಲ್ಲಿ ಅವಳದು ಮಹಾಕುಂಭ ಟಿಕೆಟ್ಸ್ ಬುಕ್ ಆಗಿತ್ತು, ಅಲ್ಲಿಗೆ ಹೋಗಿದ್ಲು ಅವಳು. ಆ್ಯಂಡ್ ಮೀಟ್ ಮಾಡ್ತೀವಿ. ನನ್ನ ವ್ಲಾಗಲ್ಲಿ ಯಾವತ್ತೂ ಅವಳು ಬಂದಿಲ್ಲ. ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದಾಗಿಂದ ನನ್ನ ಅವಳದು ಜೊತೆ ಇರೋದು ಫೋಟೋಸ್ ಯಾವ್ದಾದ್ರು ಇನ್ಸರ್ಟ್ ಮಾಡ್ತೀನಿ. ಆ್ಯಂಡ್ ಐ ಆಮ್ ಸೋ ಹ್ಯಾಪಿ. ಲಿಟ್ರಲಿ ಏನೋ ಕೊಡಬೇಕು ಅಂತಾಗಲಿ ಅವಳದು ಒಂದು ಟೈಮ್ ಎಫರ್ಟ್ ಹಾಕಿ ಒಂದನ್ನು ನಮಗೋಸ್ಕರ ಅಂತ ಇದು ಮಾಡ್ತಾರಲ್ಲ, ದಟ್ಸ್ ರಿಯಲಿ ಸ್ಪೆಷಲ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನನಗೋಸ್ಕರ ಸೆಂಡ್ ಮಾಡಿರೋದಕ್ಕೆ. ಆ್ಯಂಡ್ ಐ ಆಮ್ ಸೋ ಹ್ಯಾಪಿ ಆ್ಯಂಡ್ ಐ ರಿಯಲಿ ಲವ್ಡ್ ದಟ್ ಗಿಫ್ಟ್. ನಿಜವಾಗ್ಲೂ ಎಷ್ಟು ಪ್ರಿಟಿ ಕ್ಯೂಟ್ ಆಗಿದೆ. ಆ್ಯಂಡ್ ಮೀಟ್ ಮಿ ಸೂನ್. And I will end this vlog here only. Thank you for watching guys. Please do like, share, comment and subscribe to Aishwarya Pradeep YouTube channel.